ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಷ್ಟು ಉದ್ದವಾದ ಕೂದಲಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ₹1 ಕೂಡ ಖರ್ಚಿಲ್ಲದೆ ನಾವು ಮನೆಯಲ್ಲಿ ಇರುವಂಥ ವೇಸ್ಟಿಂದ ನಾವು ಈ ಹೇರ್ಸ್ಗೆ ಇದು ಅಪ್ಲೈ ಮಾಡೋದ್ರಿಂದ ಹೇರ್ಸು ಇಷ್ಟು ಉದ್ದವಾಗಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಅದನ್ನು ನಾನು ಹೇಗೆ ಅಪ್ಲೈ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ನಾನು ಇವಾಗ ತೋರಿಸ್ತೀನಿ, ಬನ್ನಿ. ಜಸ್ಟ್ ಈ ಈರುಳ್ಳಿ ಸಿಪ್ಪೆನ ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಬಾಯ್ಲ್ ಆಗ್ತಾಯಿದೆ ನೋಡಿ. ಈ ಥರ ಬಾಯ್ಲ್ ಆದಮೇಲೆ ಫುಲ್ ಕಲರ್ ಬಿಟ್ಕೊಳ್ಳುತ್ತೆ. ಸೊ ಇಷ್ಟು ಕಲರ್ ಬಿಟ್ಟು ಆದಮೇಲೆ ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಾವು ಇದನ್ನು ಸ್ಪ್ರೇ ಮಾಡ್ಕೋಬೇಕು. ಸೊ ಅದು ಹೇಗೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಕಲರ್ ಬಿಟ್ಕೊಂಡಿದೆ. ಸೊ ಇವಾಗ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಇಡೋಣ. ಇವಾಗ ಸೋಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ಜಸ್ಟ್ ಸಿಂಪಲ್ ಆ್ಯಂಡ್ ಬೆಸ್ಟ್. ನಮ್ಮ ಮನೆಯಲ್ಲಿರೋಂಥ ನಾವು ವೇಸ್ಟ್ ಅಂತ ಏನೋ ಸಿಪ್ಪೆನ ಬಿಸಾಕ್ತೀವಲ್ಲ, ಆ ಸಿಪ್ಪೆಯಿಂದ, ಈರುಳ್ಳಿ ಸಿಪ್ಪೆಯಿಂದ ಒಂದು ಬೆಸ್ಟ್ ಹೋಮ್ ರೆಮಿಡಿ ವಿತಿನ್ ಸೆಕೆಂಡಲ್ಲಿ ಆಗುತ್ತೆ. ಆಯಿತು, ಇದನ್ನು ಇವಾಗ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿದ್ರಲ್ವಾ, ₹1 ಖರ್ಚಿಲ್ಲದೆ ಈರುಳ್ಳಿ ಸಿಪ್ಪೆಯಿಂದ ಒಂದು ಬೆಸ್ಟ್ ರೆಮಿಡಿನ, ಹೇರ್ಗೆ ಅಪ್ಲೈ ಮಾಡೋಂಥ ರೆಮಿಡಿನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಆನಿಯನ್ದು ಅಪ್ಲೈ ಮಾಡೋದ್ರಿಂದ ತುಂಬ ಹೇರ್ ತುಂಬ ಲಾಂಗಾಗಿ ಚೆನ್ನಾಗಿ ಹೇರ್ ಫಾಲ್ ಆಗದೆ ತುಂಬ ಲೆಂತಿಯಾಗಿ ಬೆಳೀತವೆ. ಸೊ ಹಾಗಾಗಿ ಎಲ್ಲರ ಮನೇಲಿ ಈರುಳ್ಳಿ ಸಿಪ್ಪೆ ಇರುತ್ತೆ. ಈ ರೆಮಿಡಿನ ಒಂದೊಂದು ಸಾರಿ ಟ್ರೈ ಮಾಡಿ ನೋಡಿ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನನ್ನ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ಬಿಟ್ಟು ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್.